ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೀತಾ ಇದ್ದೀನಿ. ನಾನು ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ, ಅದೇ ರೀತಿ ಹಾವೇರಿ, ಗದಗ, ಶಿವಮೊಗ್ಗ ಜಿಲ್ಲೆಯ ಕೆಲವು ಅತಿಥಿ ಉಪನ್ಯಾಸಕರು ನಾವು ಬದುಕಬೇಕೋ ಸಾಯಬೇಕು ಅಂತ ಕೇಳ್ತಾ ಇದ್ದಾರೆ. ನಾನು ಇದೇ ಪದಗಳು ಸೇರಿಸಿ ನಾನು ಮುಖ್ಯಮಂತ್ರಿಗಳ ಪತ್ರ ಬರೆಯೋನಿದ್ದೀನಿ. ಈ ಅತಿಥಿ ಉಪನ್ಯಾಸಕರು ಅದು ಜೂನಿಯರ್ ಕಾಲೇಜು, ಹೈಸ್ಕೂಲು ಮತ್ತು ಮಾಧ್ಯಮ ಪ್ರೈಮರಿ ಶಾಲೆ ಇಷ್ಟೇ ಅಲ್ಲ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ LKG UKG ಇವರಷ್ಟೂ ಜನಕ್ಕೂ ಕೂಡ ಆಗಸ್ಟ್ ತಿಂಗಳಿಂದ ಅವ್ರಿಗೇನು ದುಡ್ಡು ಬರಬೇಕು ಅನುದಾನ ₹1 ಕೂಡ ಬಂದಿಲ್ಲ. ಆಗಸ್ಟಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 7 ತಿಂಗಳಿಂದ ಅವ್ರಿಗೇನು ಬರಬೇಕಾದಂಥ ಅನುದಾನ ಬರಲಿಲ್ಲ ಅಂದರೆ ಅವ್ರನ್ನ ಹೆಂಗೆ ಸಾಕಬೇಕು, ಅವ್ರ ಹೆಂಡತಿ ಮಕ್ಕಳನ್ನ ಹೆಂಗೆ ಸಾಕಬೇಕು, ಅವ್ರ ಪತ್ರಗಳು ಕಳಿಸ್ಕೊಟ್ಟಿದ್ದಾರೆ. ನೋಡಿದ್ರೆ ನನಗೆ ಇದು ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ಸುತ್ತೆ. 7 ತಿಂಗಳಿಂದ ಸರ್ಕಾರಕ್ಕೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂದರೆ ಅದು ಯಾರು ಗುರುಗಳು ಅಂತ ನಾವು ಶಿಕ್ಷಕರಿಗೆ ಹೇಳ್ತೀವಿ. ನಾವು ಅಂಥವ್ರಿಗೆ ಸಂಬಳ ಬರಲಿಲ್ಲ, ಅನುದಾನ ಬರಲಿಲ್ಲ ಅಂತಂದರೆ ಅವ್ರು ಹೆಂಗೆ ಬದುಕಬೇಕು? ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ನಾನೊಂದು ಪತ್ರ ಬರಿತಾ ಇದ್ದೀನಿ. ಮತ್ತು ಇನ್ನೊಂದು ವಿಚಿತ್ರವಾದ ನಡವಳಿಕೆ, ಟ್ರೆಜರಿ ತನಕ ದುಡ್ಡು ಬರುತ್ತಂತೆ, ಅದನ್ನು ಸ್ಟೇ ಮಾಡಿದ್ದಾರೆ, ಅದನ್ನು ಕೊಡಬೇಡಿ ಅಂತ. ಬರೀ ಪತ್ರ ಅನ್ನೋದು ಏನು ಕತೆ? ಆ ಪತ್ರಕ್ಕೆ ಏನಾದ್ರು ಬೆಲೆ ಇದೆಯಾ? ಹಾಗಾದರೆ ಆಯಾ ಇನ್ಸ್ಟಿಟ್ಯೂಷನಿಂದ ನೀವು ಯಾರನ್ನೂ ಕೂಡ ಬಿಲ್ಗಳು ಬರ್ಬೋದು, ಯಾವ ಬಿಲ್ಲೇ ಬಂದರೂ ಕೂಡ ಇನ್ಸ್ಟಿಟ್ಯೂಷನ್ದು ಬಿಲ್ ಪಾಸ್ ಮಾಡಬೇಡಿ, ಸರ್ಕಾರವ್ರು ಕಳಿಸಿದ್ದಾರೆ. ನಾನು ನಿಜಕ್ಕೂ ತುಂಬ ಆಶ್ಚರ್ಯ ಆಯಿತು. ಈ ಸರ್ಕಾರ ಏನು ಮಾಡ್ತಾ ಇದೆ, ಬಿಡ್ತಾ ಇದೆ. ಯಾಕೆಂದರೆ ಈ ಶಿಕ್ಷಕರಿಗೆ ಕೊಡಬೇಕಾದಂಥ ಸಂಬಳ ನೀವು ಅವ್ರಿಗೆ ಕೊಡಲಿಲ್ಲ ಅಂತಂದರೆ ಇವರೇನು ಗ್ಯಾರಂಟಿ ದುಡ್ಡು ಕೇಳ್ತಿಲ್ಲ, ಪುಕ್ಸಟೆ ಯಾವುದು ಕೇಳ್ತಿಲ್ಲ. ಅವರು ಸೇವೆ ಮಾಡಿದಂಥ ದುಡ್ಡನ್ನು, ಯಾಕೆಂತಂದರೆ ಪರ್ಮನೆಂಟ್ ಟೀಚರ್ಸ್ದು ಆಮೇಲೆ ಹೇಳ್ತೀನಿ, ಅತಿಥಿ ಉಪನ್ಯಾಸಕರುಗಳದ್ದು ಇವ್ರು ಪರ್ಮನೆಂಟಾಗಿ ತಗೊಳೋಕ್ಕೆ ಶಕ್ತಿ ಇಲ್ಲ ಅನ್ನೋದು ಒಂದೇ ಕಾರಣಕ್ಕೆ ಸರ್ಕಾರ ಇವ್ರನ್ನ ಅತಿಥಿ ಉಪನ್ಯಾಸಕರು ಅಂತ ಇವ್ರನ್ನ ತಗೊಂಡಿದ್ದಾರೆ. ಸರ್ಕಾರಕ್ಕೆ ಪರ್ಮನೆಂಟ್ ಟೀಚರ್ಸ್ ಕೊಡಬೇಕಾದ ಸಂಬಳ ಜಾಸ್ತಿ, ಹಂಗಾಗಿ ಇವ್ರು ಏನೋ ಒಂದಿಷ್ಟು ದುಡ್ಡು ಕೊಡ್ತಾರೆ. ಕೆಲವರಿಗೆ 15,000 ಕೊಡ್ತಿದ್ದಾರೆ, ಜೂನಿಯರ್ ಕಾಲೇಜ್ನವ್ರಿಗೆ. ಹೈಸ್ಕೂಲ್ನವ್ರಿಗೆ 12,500 ಕೊಡ್ತಿದ್ದಾರೆ. ಪ್ರೈಮರಿ ಸ್ಕೂಲ್ನವ್ರಿಗೆ 10,000 ಕೊಡ್ತಾಯಿದ್ದಾರೆ. ಈ LKG UKG ಇವರು 8,000 ಕೊಡ್ತಾರೆ. ಕೊಡೋ 8,000 ಕೂಡ ಅವ್ರು ಜೀವನ ಮಾಡೋಕ್ಕೆ ಕೊಡಲಿಲ್ಲ ಅಂತಂದರೆ ಏನು ಮಾಡಬೇಕು? ಅವರು ನೇಣಕ್ಕೆ ಹೋಗ್ಬೇಕಾ? ಆತ್ಮಹತ್ಯೆ ಮಾಡ್ಕೋಬೇಕಾ? ಆಮೇಲೆ ಹೋಗಿ ಅವರು ಸಾಂತ್ವನ ಹೇಳಿ ಅವ್ರ ಮನೆಗೆ ಹೆಂಡತಿ ಮಕ್ಕಳಿಗೆ ಒಂದಿಷ್ಟು ದುಡ್ಡು ಕೊಡೋದಕ್ಕೋಸ್ಕರ ಈ ಸರ್ಕಾರ ಇದೆಯಾ? ಆತ್ಮಹತ್ಯೆ ಮಾಡ್ಕೊಡೋಕ್ಕೆ ಎಂಕರೇಜ್ ಮಾಡ್ತಿದ್ದೀರಾ ನೀವು? ಇದು ಬಹಳ ಅನ್ಯಾಯ. ಇದು ನನಗೆ ಅವರು ಮೊನ್ನೆ ನಾನು ಬಿಜಾಪುರ, ಬಾಗಲಕೋಟೆನಲ್ಲಿ, ಬಸವನ ಬಾಗೇವಾಡಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡ್ ಇದನ್ನು ಮಾಡಿದಾಗ ನೀವು ಕ್ರಾಂತಿವೀರ ಬ್ರಿಗೇಡ್ ಹೆಸರಿನಲ್ಲೇ ದಯವಿಟ್ಟು ಮುಖ್ಯಮಂತ್ರಿಗಳು ಪತ್ರ ಬರೀರಿ ಅಂತ ಹೇಳಿದ್ದಾರೆ. ನಾನು ಇವತ್ತು ಅವ್ರಿಗೆ ಪತ್ರ ಬರಿತೀನಿ. ನಮ್ಮ ಜಿಲ್ಲೆಯವರೇ ಮಾನ್ಯ ಮಧು ಬಂಗಾರಪ್ಪನವರು, ಅವ್ರಿಗೂ ಕೂಡ ಪತ್ರ ಬರಿತಾ ಇದ್ದೀನಿ. ಆ ಶಿಕ್ಷಕರು ಅವರಿಗೆ ಆತ್ಮಹತ್ಯೆ ಮಾಡೋಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಅವ್ರಿಗೇನು ಕೊಡಬೇಕಾಗಿತ್ತು ಹಣವನ್ನು ದಯವಿಟ್ಟು ಕೊಡಿ. ಇನ್ನೊಂದು ಸರ್ಕ್ಯುಲರ್ ಬಂದಿದೆಯಂತೆ, ಡಿಸೆಂಬರ್ ತಿಂಗಳ ತನಕ ಏನಿದೆ ಅದನ್ನು ಸ್ಟೇ ಮಾಡಿಬಿಡಿ, ಜನವರಿದು ಕೊಡಿ. ಹುಚ್ಚು ಥರ ಬರಲ್ವ ಇದು? ನಾನು ಅದಕ್ಕೋಸ್ಕರ ಇದರಲ್ಲಿ ಪ್ರೈಮರಿಯ ಶಾಲೆಯ ಅತಿಥಿ ಉಪನ್ಯಾಸಕರೇ 40,000 ಜನ ಇದ್ದಾರೆ. ಇನ್ನೂ ಉಳಿದಿದ್ದೆಲ್ಲ ಅಂಕಿಅಂಶ ನನ್ನ ಡೀಟೇಲ್ ಇಲ್ಲ, ಯಾವ್ಯಾವ ಸೆಕ್ಷನ್ನಲ್ಲಿ, ಯಾವ್ಯಾವ ಇದರಲ್ಲಿ. ಸರ್ಕಾರಿ ಪ್ರೌಢಶಾಲೆಯಲ್ಲಿ 14,000 ಅತಿಥಿ ಶಿಕ್ಷಕರಂತೆ, ಪದವಿ ಪೂರ್ವ ಕಾಲೇಜಲ್ಲಿ 6,000 ಅತಿಥಿ ಉಪನ್ಯಾಸಕರಂತೆ. ನಾನು ಇಲ್ಲಿ ಬರಬೇಕಾದ್ರೆ ನಾನು ತೊಗೊಂಬಂದೆ, DDO ಅಧಿಕಾರಿಗಳಿಗೆ ನೇರ ಲೆಟ್ರ್ ಮಾಡಿಬಿಟ್ಟಿದ್ದಾರೆ.
ಬಾಕಿ ವೇತನೇತರದ ಬಿಲ್ಲುಗಳು ತಯಾರಿಸಿ ತಾಲೂಕು ಖಜಾನೆಗಳಿಗೆ ಸಲ್ಲಿಸಿದರೆ ಆರ್ಥಿಕ ಇಲಾಖೆಯಿಂದ ಡಿಸೆಂಬರ್ 24ರ ಒಳಗಿನ ಬಿಲ್ಲುಗಳು ಸ್ವೀಕರಿಸದೇ ಇರಲು ಸರ್ಕಾರದ ಸುತ್ತೋಲೆಯನ್ನು ನೀಡಿರುತ್ತದೆ. ನಾಚಿಕೆನಾರಾಗಬೇಕಲ್ವ ಈ ರೀತಿ ಪತ್ರ ಬರೆಯೋದಕ್ಕೆ? ನೀವು ಒಂದು ತಿಂಗಳು ಸಂಬಳ ನಿಲ್ಲಿಸ್ಬಿಡಿ ಎಲ್ಲ ಮಂತ್ರಿಗಳದು. ಒಂದು ತಿಂಗಳು ಸಂಬಳ ನಿಲ್ಲಿಸ್ತೀವಿ ನೋಡೋಣ ಏನಾಗುತ್ತೆ ಅಂತ. ಇನ್ನು ಈ ಅತಿಥಿ ಉಪನ್ಯಾಸಕರಲ್ಲಿ ಪರ್ಮನೆಂಟ್ ಶಿಕ್ಷಕರದು ಅನೇಕ ಶಾಲೆಗಳದು ಕೂಡ ಕೆಲವು ಶಾಲೆಗೆ ಕೊಟ್ಟಿದ್ದಾರೆ, ಕೆಲವು ಶಾಲೆಗಳಿಗೆ ಇನ್ನೂ 2-3 ತಿಂಗಳಿಗೆ ಕೊಟ್ಟಿಲ್ಲ. ನಾನು ಅದಕ್ಕೋಸ್ಕರ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಮುಖಾಂತರ ಈ ಮೊದಲನೇ ಪತ್ರಿಕಾ ಕೊಟ್ಟಿರು ಕ್ರಾಂತಿವೀರ ಬ್ರಿಗೇಡ್ ಅದನ್ನು ಅವ್ರು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಹೇಳ್ತಾ ಇರೋದು. ಇದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿ ಮಾನ್ಯ ಮಧು ಬಂಗಾರಪ್ಪನವರಿಗೆ ಪತ್ರ ಬರಿತಾ ಇದ್ದೀನಿ. ಆದಷ್ಟು ತಕ್ಷಣ ಅವರು ಬಿಡುಗಡೆ ಹಣ ಬರಬೇಕಾದಂಥ ಹಣವನ್ನು ಅವರು ಬಿಡುಗಡೆ ಮಾಡಿ ಅವ್ರ ಜೀವ ಕಾಪಾಡಿ. ಯಾಕೆಂದರೆ ಇವೆಲ್ಲ ತಾತ್ಕಾಲಿಕವಾಗಿ ತಗೊಂಡಂಥ ಅತಿಥಿ ಶಿಕ್ಷಕರು ಯಾರಂತ ಯಾವ ಸಂದರ್ಭ ತೆಗಿತಿರೋ ಬಿಡ್ತಿರೋ ಗೊತ್ತಿಲ್ಲ. ಹಾಗಾಗಿ ಅವ್ರು ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ.